ಹಾಯ್ ಎವ್ರಿವನ್. ಆಲ್ರೆಡಿ ನಾವು ಫ್ರ್ಯಾಕ್ಷನ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ನೋಡಿದ್ವಿ. ಅವೇನೆಂದರೆ ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಸ್ಟಡಿ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಫ್ರ್ಯಾಕ್ಷನ್ಸ್ ಚಾಪ್ಟರಲ್ಲಿ ನೆಕ್ಸ್ಟ್ ಬರೋದು ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್. ಈ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಏನು? ಸೊ ಈಗ ಎಕ್ಸಾಂಪಲ್ಗೆ ನಾವೇನು ಮಾಡೋಣ, ಫಸ್ಟ್ ಒಂದು ಚಿತ್ರನ ಕನ್ಸಿಡರ್ ಮಾಡೋಣ, ಒಂದು ಫಿಗರ್ನ ಕನ್ಸಿಡರ್ ಮಾಡೋಣ. ಸ್ಕ್ವೇರ್ ಶೇಪ್ ಅಂದ್ಕೊಳ್ಳಿ. ಈ ಸ್ಕ್ವೇರ್ ಶೇಪಲ್ಲಿರೋದ್ರಲ್ಲಿ ಏನು ಮಾಡೋಣ, ಎರಡು ಪಾರ್ಟಾಗಿ ಡಿವೈಡ್ ಮಾಡೋಣ. ಅದರಲ್ಲಿ ಒಂದು ಪಾರ್ಟನ್ನು ಶೇಡಿಂಗ್ ಮಾಡೋಣ ಅಥವಾ ಕಲರ್ ಮಾಡೋಣ. ಈ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಎಷ್ಟು ಡಿವೈಡ್ ಮಾಡಿದ್ದೀವಿ ನಾವು? 2 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀವಿ. ಅದರಲ್ಲಿ ಶೇಡಿಂಗ್ ಮಾಡಿರೋದು ಅಥವಾ ಕನ್ಸಿಡರ್ ಮಾಡಿರೋ ಪಾರ್ಟ್ ಎಷ್ಟು? 1. ಸೊ ಇದ್ರದ್ದು ಫ್ರ್ಯಾಕ್ಷನ್ ಫಾರ್ಮ್ ಏನಾಗುತ್ತೆ? 1/2 ಅಂತ ಆಗುತ್ತೆ. ಈಗ ಸೇಮ್ ಸ್ಕ್ವೇರನ್ನೇ ತೊಗೊಳ್ಳಿ. ಆ ಸೇಮ್ ಸ್ಕ್ವೇರಲ್ಲಿ ಮುಂಚೆ 2 ಪಾರ್ಟಾಗಿ ಡಿವೈಡ್ ಮಾಡಿದ್ವಿ ನಾವು. ಅದನ್ನೀಗ ಜಾಸ್ತಿ ನಂಬರ್ ಆಫ್ ಪಾರ್ಟ್ಸಾಗಿ ಡಿವೈಡ್ ಮಾಡೋಣ. ಫಾರ್ ಎಕ್ಸಾಂಪಲ್ 4 ಪಾರ್ಟಾಗಿ ಡಿವೈಡ್ ಮಾಡಿದ್ವಿ. ಅದರಲ್ಲಿ ಏನು ಮಾಡೋಣ, 2 ಪಾರ್ಟನ್ನು ಶೇಡಿಂಗ್ ಮಾಡೋಣ. ಸೊ 2 ಪಾರ್ಟನ್ನು ಶೇಡಿಂಗ್ ಮಾಡಿದರೆ ನಾವು ಟೋಟಲ್ ಪಾರ್ಟ್ಸ್ ಡಿವೈಡ್ ಮಾಡಿದ್ರೆ ಎಷ್ಟು? ಈಕ್ವಲ್ ಪಾರ್ಟ್ಸ್ ಆಗಿ 4. ಅದನ್ನು ಡಿನಾಮಿನೇಟ್ರಲ್ಲಿ ಬರ್ತೀವಿ. ಆಲ್ರೆಡಿ ನಿಮ್ಗೆ ಗೊತ್ತದೆ ಹೌ ಟು ರಿಪ್ರೆಸೆಂಟ್ ಪಿಕ್ಟೋರಿಯಲ್ ಇಂಟು ಫ್ರ್ಯಾಕ್ಷನ್ ಫಾರ್ಮ್ ಆ್ಯಂಡ್ ಫ್ರ್ಯಾಕ್ಷನ್ ಫಾರ್ಮಲ್ಲಿರೋದನ್ನು ಪಿಕ್ಟೋರಿಯಲ್ ಫಾರ್ಮಿಗೆ. ಹೌದಾ? ಸೊ ಇದರಲ್ಲಿ ಎಷ್ಟು ಪಾರ್ಟ್ ಇದೆ? ಟೋಟಲಾಗಿ 4 ಪಾರ್ಟ್ ಇದೆ. ಅದನ್ನು ಡಿನಾಮಿನೇಟ್ರಲ್ಲಿ ಬರಿತೀವಿ. ಎಷ್ಟು ಪಾರ್ಟನ್ನು ಶೇಡಿಂಗ್ ಮಾಡಿದ್ವಿ? 2 ಪಾರ್ಟನ್ನು ಶೇಡಿಂಗ್ ಮಾಡಿದ್ವಿ. ಸೊ ಹಾಗಾದರೆ ಇದ್ರದ್ದು ಏನಾಯಿತು? ಫ್ರ್ಯಾಕ್ಷನ್ ರಿಪ್ರೆಸೆಂಟೇಷನ್ ಏನಾಗುತ್ತೆ? 2/4 ಆಗುತ್ತೆ. ಸಿಮಿಲರ್ ಆಗಿ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಇದೇ ಸೇಮ್ ಸ್ಕ್ವೇರ್ನ ತೊಗೊಳ್ಳಿ. ಈ ಸ್ಕ್ವೇರಲ್ಲಿ 4ರ ಬದಲು ಈಗೇನು ಮಾಡೋಣ, 6 ಪಾರ್ಟಾಗಿ ಡಿವೈಡ್ ಮಾಡೋಣ. 6 ಈಕ್ವಲ್ ಪಾರ್ಟ್ಸ್ ಆಯಿತಾ? ಇದರಲ್ಲಿ ಏನು ಮಾಡೋಣ, 3 ಪಾರ್ಟನ್ನು ಶೇಡಿಂಗ್ ಮಾಡೋಣ ಅಥವಾ ಕಲರ್ ಮಾಡೋಣ. ಸೊ ಈಗ ಫ್ರ್ಯಾಕ್ಷನ್ ರಿಪ್ರೆಸೆಂಟೇಷನ್ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಎಷ್ಟಾಗಿ ಮಾಡಿದ್ದೀವಿ ನಾವು? 6 ಪಾರ್ಟ್ಸಾಗಿ ಮಾಡಿದ್ದೀವಿ. ಅದರಲ್ಲಿ ಎಷ್ಟು ಕಲರ್ ತುಂಬಿದ್ದೀವಿ? 3 ಕಲರ್ ತುಂಬಿದ್ದೀವಿ. ಸೊ ಇದರದ್ದು ಫ್ರ್ಯಾಕ್ಷನ್ ಫಾರ್ಮ್ ಏನಾಯಿತು? 3/6 ಆಯಿತು. ಈಗ ಈ 3 ಫಿಗರ್ಸನ್ನು ಒಂದ್ರ ಮೇಲೆ ಒಂದಿಟ್ಟರೆ ಅಥವಾ 3 ಅಬ್ಸರ್ವ್ ಮಾಡಿದರೆ ಏನಾಗುತ್ತೆ? ಶೇಡೆಡ್ ಪೋರ್ಷನ್ ಎಲ್ಲದರೊಳಗೂ ಈಕ್ವಲ್ ಇರುತ್ತೆ. ಸೊ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಟಾಗ ಶೇಡೆಡ್ ಪೋರ್ಷನ್ ಈಕ್ವಲ್ ಆಗಿರೋದಕ್ಕೆ ನಾವೇನಂತ ಕರಿತೀವಿ? ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಜನರಲಾಗಿ ನಾವೇನು ಮಾಡ್ತೀವಿ? ಈಕ್ವಲ್ ಟು ಸಿಂಬಾಲ್ ಹಾಕ್ತೀವಿ ಇನ್ ಬಿಟ್ವೀನು. ಸೊ ಇದೇನು? ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್. ಇದನ್ನೇ ನಾವು ಅಬ್ಸರ್ವ್ ಮಾಡಿದರೆ ಈಗ 1/2 ಅನ್ನು ಫರ್ದರ್ ನಾವು ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಬರಲ್ಲ. ಬಟ್ 1/2 ಇಂದ 2/4 ಆ್ಯಂಡ್ 3/6 ಸಿಗುತ್ತಾ ಇಲ್ಲ ನೋಡೋಣ. ಸೊ ಈ 1/2ಕ್ಕೆ ನ್ಯೂಮರೇಟರ್ಗೂ ಆ್ಯಂಡ್ ಡಿನಾಮಿನೇಟರ್ಗೂ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಆಲ್ರೆಡಿ 1/2 ಅದ. 1 ಮಲ್ಟಿಪ್ಲೈ ಮಾಡಿದರೆ 1 1s 1, 2 1s 2. ಸೊ ಇದು ಫಸ್ಟ್ ಫ್ರ್ಯಾಕ್ಷನ್ ಆಯಿತು. ನೆಕ್ಸ್ಟ್ ಇದೇ 1/2ಕ್ಕೆ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಗೆ 2 ಮಲ್ಟಿಪ್ಲಿಕೇಶನ್ ಮಾಡಿದರೆ 2 1s 2, 2 2s 4. ನಮಗೇನು ಸಿಕ್ತು? ಸೆಕೆಂಡ್ ಫ್ರ್ಯಾಕ್ಷನ್ ಸಿಕ್ತು. ನೆಕ್ಸ್ಟ್ ಸೇಮ್ 1/2ಕ್ಕೆ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಮಲ್ಟಿಪ್ಲೈಡ್ ಬೈ 3 ಆದಾಗ 1 3s 3, 2 3s 6. ನಮಗೆ ಥರ್ಡ್ ಫ್ರ್ಯಾಕ್ಷನ್ ಸಿಕ್ತು. ಸೊ ಹಾಗಾಗಿ ನಾವೇನು ಮಾಡ್ತೀವಿ? 1/2 ಇಂದನ 2/4 ಆ್ಯಂಡ್ 3/6 ಆಪ್ಟೇನ್ ಆಗುತ್ತೆ ಬೈ ಮಲ್ಟಿಪ್ಲೈಯಿಂಗ್ ಸೇಮ್ ನಂಬರ್ ಫಾರ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅದಕ್ಕೆ ನಾವು ಈ ರೀತಿ ಇರುವಂಥ ಫ್ರ್ಯಾಕ್ಷನ್ಸಿಗೆ ಏನಂತ ಕರಿತೀವಿ? ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಈಗ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಅಂದರೆ ಏನು? ಯಾವುದಾದ್ರೂ ಒಂದು ಫ್ರ್ಯಾಕ್ಷನನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಫ್ರ್ಯಾಕ್ಷನಿಗೆ ನಾವೇನಂತ ಕರಿತೀವಿ? ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್. ಇವು ಇಕ್ವಿವ್ಯಾಲೆಂಟ್ ಅದಾವ ಅಂತೇಳಿ ತೋರಿಸ್ಲಿಕ್ಕೆ ನಾವು ರೀಪ್ರೆಸೆಂಟೇಷನ್ ಮಾಡಬೇಕಲ್ಲ. 1/2, 2/4 ಆ್ಯಂಡ್ 3/6 ಆರ್ ಇಕ್ವಿವ್ಯಾಲೆಂಟ್ ಅಂತ ಹೇಳ್ತೀವಿ. ಹೌದಾ? ಅಥವಾ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇವು ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಅಂತ ತೋರಿಸ್ಲಿಕ್ಕೆ ನಾವು ಸಿಂಬಲ್ ಏನು ಮಾಡ್ತೀವಿ? ಈಕ್ವಲ್ ಟು ಸಿಂಬಲ್ ಯೂಸ್ ಮಾಡ್ತೀವಿ. 1/2 ಈಕ್ವಲ್ ಟು 2/4 ಈಕ್ವಲ್ ಟು 3/6. ಇನ್ನು ಮುಂದೂ ಬರ್ಬೋದು, ಇನ್ನು ಫ್ರ್ಯಾಕ್ಷನ್ಸ್ ಬರ್ಬೋದು. ಸೊ ಈ ರೀತಿ ಫ್ರ್ಯಾಕ್ಷನ್ಸನ್ನು ನಾವು ಬರೆದ್ವಿ ಅಂದರೆ ಅದಕ್ಕೆ ಏನಂತ ಕರಿತೀವಿ? ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ.
ಏನಾದ್ರು ಡೌಟ್ ಇದೆಯಾ ಈಕ್ವಿವೆಲೆಂಟ್ ಫ್ರ್ಯಾಕ್ಷನಲ್ಲಿ? ಏನಿಲ್ಲ. ಯಾವುದಾದ್ರೂ ಒಂದು ಕೊಟ್ಟಂಥ ಫ್ರ್ಯಾಕ್ಷನ್ ನನಗೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೇನು ಸಿಗುತ್ತೆ, ಮತ್ತೆ ಒಂದು ಫ್ರ್ಯಾಕ್ಷನ್ ಸಿಗುತ್ತೆ. ಆ ಫ್ರ್ಯಾಕ್ಷನ್ ಏನಾಗಿರುತ್ತೆ, ಮುಂಚೆ ಇರೋ ಫ್ರ್ಯಾಕ್ಷನಿಗೆ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಆಗಿರುತ್ತೆ. ಇಷ್ಟೇ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ. ಈಗ ಇದ್ರ ಮೇಲೆ ಸ್ವಲ್ಪ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಇದ್ರ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟ್ರೈ ದೀಸ್ ಅಂತ ಸ್ವಲ್ಪ ಕ್ವಶನ್ಸ್ ಇದಾವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್, ಆರ್ 1/3 ಆ್ಯಂಡ್ 2/7, 2/5 ಆ್ಯಂಡ್ 2/7, 2/9 ಆ್ಯಂಡ್ 6/27 ಈಕ್ವಿವ್ಯಾಲೆಂಟ್. ಗಿವ್ ರೀಸನ್. ಅಂದರೆ ಇವೆರಡನ್ನೂ ಕಂಪೇರ್ ಮಾಡಬೇಕು, ಇವೆರಡನ್ನೂ ಕಂಪೇರ್ ಮಾಡಬೇಕು, ಇವೆರಡನ್ನೂ ಕಂಪೇರ್ ಮಾಡಬೇಕು. ಅವ್ನು ಕಂಪೇರ್ ಮಾಡಿ ವೆದರ್ ದೇ ಆರ್ ಈಕ್ವಿವ್ಯಾಲೆಂಟ್ ಆರ್ ನಾಟ್ ಅಂತೇಳಿ ಹೇಳಬೇಕು. ಈಕ್ವಿವ್ಯಾಲೆಂಟ್ ಇದ್ದರೆ ಓಕೆ, ಈಕ್ವಿವ್ಯಾಲೆಂಟ್ ಇರಲಿಲ್ಲ ಅಂದರೆ ಏನಕ್ಕೆ ಈಕ್ವಿವ್ಯಾಲೆಂಟ್ ಅಲ್ಲ ಅಂತ ಹೇಳಬೇಕು. ಹೌದಾ? ಸೊ ಈಗ ಫಸ್ಟ್ ಕ್ವಶನಲ್ಲಿ ನೋಡಿರಿ, 1/3 ಆ್ಯಂಡ್ 2/7 ಅದು ಕೇಳಿದ್ದಾರೆ. ಹೌದಾ? ಸೊ ಈಕ್ವಿವ್ಯಾಲೆಂಟ್ ಆಗಿರ್ಬೇಕಂದ್ರೆ ಆಟೋಮೆಟಿಕ್ಕಾಗಿ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ವಿತ್ ಸೇಮ್ ನಂಬರ್. ಈಗ 1 ಇರೋದು 2 ಆಗಬೇಕಂದ್ರೆ ಏನು ಮಾಡಬೇಕು ನಾವು? ವಿ ಶುಡ್ ಮಲ್ಟಿಪ್ಲೈ ವಿತ್ 2 ಫಾರ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ 2 1s 2 ಡಿವೈಡೆಡ್ ಬೈ 3 2s 6. 2/6 ಅನ್ನೋದು 1/3ಗೆ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್. ಬಟ್ ನಮಗೆ ಕೇಳಿರೋದೇನು? 2/7 ಈಕ್ವಿವ್ಯಾಲೆಂಟ್ ಅದ ಇಲ್ಲೋ ಅಂತ ಕೇಳ್ಯಾರ. ಸೊ 1/3ಗೆ 2/7 ಅನ್ನೋದು ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಅಲ್ಲ. ಬರಿಬೇಕಾದ್ರೆ ಏನು ಬರಬೇಕು? 1/3 ಆ್ಯಂಡ್ 2/7 ಆರ್ ನಾಟ್ ಈಕ್ವಿವ್ಯಾಲೆಂಟ್ ಅಂತ ಬರಿಬೇಕು. 1/3 ಆ್ಯಂಡ್ 2/7 ಆರ್ ನಾಟ್ ಈಕ್ವಿವ್ಯಾಲೆಂಟ್. ಈ ರೀತಿ ಬರಿಬೇಕು. ಓಕೆ. ಸೊ ನೆಕ್ಸ್ಟು, ಇಲ್ಲೆಲ್ಲ ನಾನು ರೌಂಡೆಲ್ಲ ಹಾಕಿರುತ್ತೇನಲ್ಲ ಅದನ್ನೆಲ್ಲ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು ಎರಡನೇದು, 2/5 ಆ್ಯಂಡ್ 2/7 ಈಕ್ವಿವ್ಯಾಲೆಂಟ್ ಹೌದೋ ಅಲ್ಲೋ ಅನ್ನೋದು ಚೆಕ್ ಮಾಡಬೇಕು. 2/5 ಆ್ಯಂಡ್ 2/7 ಈಕ್ವಿವ್ಯಾಲೆಂಟ್ ಹೌದೋ ಅಲ್ಲೋ ಅನ್ನೋದು 2/5 ಅನ್ನು ತೊಗೊಳ್ಳೋಣ. ಇದಕ್ಕೆ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಸೇಮ್ ನಂಬರ್ ಬರುತ್ತೆ? ನ್ಯೂಮರೇಟರು ಓನ್ಲಿ 1ಇಂದ. ಯಾವುದೇ ನಂಬರನ್ನು 1ಇಂದ ಮಲ್ಟಿಪ್ಲೈ ಮಾಡಿದರೆ ಅಷ್ಟೇ ನಮ್ಗೆ ಸೇಮ್ ನಂಬರ್ ಬರುತ್ತೆ. ಸೊ 2 1s 2, 5 1s 5. Therefore 2/5 and 2/7 are not equivalent. Next, last one ಏನಿದೆ? 2/9 and 6/27. ಸೊ ಈಗ 2/9 ಇದಕ್ಕೆ ನಾವು ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಅದು ನಮಗೆ 6/27 ಅನ್ನೋ ಫ್ರ್ಯಾಕ್ಷನ್ ಕೊಡಬೇಕು. 2ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತಾ? 2 3s 6 ಅಂತ ಬರುತ್ತೆ ಅಂತ ಗೊತ್ತದ. ನ್ಯೂಮರೇಟರಿಗೆ 3 ಮಲ್ಟಿಪ್ಲೈ ಮಾಡಿದರೆ ಡಿನಾಮಿನೇಟರ್ಗೂ 3 ಮಲ್ಟಿಪ್ಲೈ ಮಾಡಬೇಕು. ಸೊ 2 3s 6, 9 3s 27. ಸೊ 2/9 and 6/27 are equivalent. ಸೊ ಏನಾದ್ರು ಡೌಟ್ ಅದ? ಐ ಹೋಪ್ ಏನೂ ಡೌಟ್ ಇಲ್ಲ ಅಂದ್ಕೊತೀನಿ. ಜಸ್ಟ್ ಎರಡು ಫ್ರ್ಯಾಕ್ಷನ್ ಕೊಟ್ಟಿದ್ರು, ಈಕ್ವಲೆಂಟ್ ಹೌದು ಅಲ್ಲ ಚೆಕ್ ಮಾಡಲಿಕ್ಕೆ ಒಂದು ಫ್ರ್ಯಾಕ್ಷನನ್ನು ತೊಗೊಂಡು ಅದರ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಸೇಮ್ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ಕೊಟ್ಟಂತಹ ಇನ್ನೊಂದು ಫ್ರ್ಯಾಕ್ಷನ್ ಬಂತು ಅಂದರೆ ಅದು ಈಕ್ವಿವ್ಯಾಲೆಂಟ್, ಬರಲಿಲ್ಲ ಅಂದರೆ ದೇ ಆರ್ ನಾಟ್ ಈಕ್ವಿವ್ಯಾಲೆಂಟ್ ಅಂತ ಬರೆಯೋದಿಷ್ಟೇ. ಓಕೆ. ಸೊ ಈಗ ಇದರಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಕ್ವಶನ್ ಏನದ? ಗಿವ್ ಎಕ್ಸಾಂಪಲ್ ಆಫ್ 4 equivalent fractions. ಎಕ್ಸಾಂಪಲ್ ಆಫ್ 4 equivalent fractionsದು ಎಕ್ಸಾಂಪಲ್ ಕೊಡಬೇಕು. ಯಾವ್ದು ಬೇಕಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಮೇಲ್ಗಡೆ ಇರೋ ಟೋಟಲಾಗಿ 6 ಫ್ರ್ಯಾಕ್ಷನ್ಸ್ ಇದಾವೆ. 1 2 3 4 5. ಇದು ಒಂದು ಇದ್ರದ್ದು ಇಕ್ವಿವ್ಯಾಲೆಂಟ್ ಆಗುತ್ತೆ, ಅದನ್ನೊಂದು ಬಿಟ್ಬಿಡೋಣ. ಟೋಟಲಾಗಿ 5 ಫ್ರ್ಯಾಕ್ಷನ್ ಅದಾವಿಲ್ಲ. 1/3ಗೆ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಫಾರ್ ಎಕ್ಸಾಂಪಲ್ 2 ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಡಿನಾಮಿನೇಟರ್ನು 2 ಮಲ್ಟಿಪ್ಲೈ ಮಾಡಬೇಕು. 2 1s 2, 2 3s 6. ಸೊ 1 and 2/3 ಆರ್ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್. ಒಂದು ಎಕ್ಸಾಂಪಲ್ ಆಯಿತಾ. ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ 2/7 ಅಂತ ತೊಗೊಂಡ್ವಿ.
2 ಇಂದ ಮಲ್ಟಿಪ್ಲೈ ಮಾಡೋ ಬೇರೆ ನಂಬರ್ ತೊಗೊಂಡು 4 ಇಂದ ಮಲ್ಟಿಪ್ಲೈ ಮಾಡಿರಿ. ಸೊ 2 4s 8 ಬೈ 7 4s 28. ಸೊ ಸೆಕೆಂಡ್ ಎಕ್ಸಾಂಪಲ್ ಆಯಿತು. ಥರ್ಡ್ ಎಕ್ಸಾಂಪಲ್ 2 ಬೈ 5 ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ. ಈಗ 5 ಮಲ್ಟಿಪ್ಲೈ ಮಾಡೋಣ. 2 5s 10, 5 5s 25. ಸೊ ಈ ರೀತಿ ನೀವು ಇನ್ನೂ ಒಂದು ಎಕ್ಸಾಂಪಲ್ ಮಾಡಬೇಕು, ಅದು ಇಕ್ವಿವೆಲೆಂಟ್ ಆಗಿರಬೇಕು. ಈ ರೀತಿ ನಾವು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಭಾಳ ಈಸಿ ಅದ. ಓಕೆ, ನೆಕ್ಸ್ಟ್ ಸೊ ಥರ್ಡ್ ಕ್ವಶನ್. ಐಡೆಂಟಿಫೈ ದ ಫ್ರ್ಯಾಕ್ಷನ್ಸ್ ಇನ್ ಈಚ್. ಆರ್ ದೀಸ್ ಫ್ರ್ಯಾಕ್ಷನ್ಸ್ ಇಕ್ವಿವ್ಯಾಲೆಂಟ್? ಸೊ ಇವನ್ ಫಸ್ಟಿಗೆ ನಾವು ಫ್ರ್ಯಾಕ್ಷನಾಗಿ ಬರ್ಕೋಬೇಕು. ಕೊಟ್ಟಂಥ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಏನು ಮಾಡಬೇಕು, ಫ್ರ್ಯಾಕ್ಷನ್ ಫಾರ್ಮ ಬರೀಬೇಕು. ಅದಾದಮೇಲೆ ಏನು ಮಾಡಬೇಕು, ನಾವು ಅದರದ್ದು ಅವು ಇಕ್ವಿವ್ಯಾಲೆಂಟ್ ಅದಾವು ಇಲ್ಲೋ ಅನ್ನೋದು ಚೆಕ್ ಮಾಡಬೇಕು. ಇಷ್ಟೇ. ಸೊ ಫಸ್ಟ್ ಒನ್ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಎಷ್ಟಾಗಿದೆ, 8 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಪಾರ್ಟ್ಸು, 6 ಪಾರ್ಟ್ಸ್ ಶೇಡಿಂಗ್ ಮಾಡಿದ್ದಾರೆ. ನೆಕ್ಸ್ಟು ಇದರದ್ದು ಟೋಟಲ್ ಪಾರ್ಟ್ಸು 12 ಪಾರ್ಟ್ಸಾಗಿ ಡಿವೈಡ್ ಮಾಡ್ಯಾರ. ಅದರಲ್ಲಿ 9 ಪಾರ್ಟ್ಸ್ ಶೇಡಿಂಗ್ ಆಗ್ಯದ. ಇದು ಟೋಟಲಾಗಿ 16 ಪಾರ್ಟ್ಸಾಗಿ ಡಿವೈಡ್ ಆಗ್ಯದ. ಅದರಲ್ಲಿ ಶೇಡಿಂಗ್ ಮಾಡಿರೋ ಪಾರ್ಟು 12. ಇದು ಟೋಟಲಾಗಿ 20 ಪಾರ್ಟ್ಸಾಗಿ ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ 15 ಪಾರ್ಟ್ಸನ್ನು ಶೇಡಿಂಗ್ ಮಾಡಿದ್ದಾರೆ. ಸೊ ಪ್ರತಿಯೊಂದ್ರದ್ದು ಫ್ರ್ಯಾಕ್ಷನ್ ಫಾರ್ಮ್ ಏನಾಗುತ್ತೆ, 6 ಬೈ 8, 9 ಬೈ 12, 12 ಬೈ 16, 15 ಬೈ 20. ಸೊ ಇಷ್ಟಾಯಿತು. ಸೊ ನಾವೇನು ಮಾಡಬೇಕು, ಇದರಲ್ಲಿ ಸಣ್ಣದು ಯಾವುದು, ಇದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಕೊಂಡು. ಸಿಂಪ್ಲೆಸ್ಟ್ ಫಾರ್ಮ್ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಷನ್ ಮಾಡಿ ಫರ್ದರ್ ರೆಡ್ಯೂಸ್ ಮಾಡ್ಲಿಕ್ಕೆ ಬರದೇ ಇರೋವಂಥದ್ದು. 2 ಮಗ್ಗಿ ಒಳಗೆ ಅಥವಾ 2 ಟೇಬಲ್ಸ್ ಒಳಗಡೆ 2 ಟೇಬಲ್ಸ್ ಒಳಗಡೆ 2 3s 6, 2 4s 8. ಕರೆಕ್ಟಾ? ಸಾರಿ, 2 3s 6, 2 4s 8. ಸೊ ನಾವು ಇದನ್ನೇನಂತ ಬರಿಬೋದು, 3/4 ಅಂತ ಬರಿಬೋದು. ಸೊ ಈಗ ಈ 3/4ಕ್ಕೆ 1 2 3 4 ಇವು ಇಕ್ವಿವ್ಯಾಲೆಂಟ್ ಆಗಿದ್ದರೆ ಇವು 4 ಇಕ್ವಿವ್ಯಾಲೆಂಟ್ ಆಗಿರ್ತಾವೆ. ಸೊ ಈಗ ಫಸ್ಟಿಗೆ 3/4ಗೆ 1ಇಂದ ಮಲ್ಟಿಪ್ಲೈ ಮಾಡಿ, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. 3 1s 3, 4 1s 4. ನೆಕ್ಸ್ಟ್ 3/4ಗೆ 2ಇಂದ ಮಲ್ಟಿಪ್ಲೈ ಮಾಡಿರಿ. 3 2s 6, 4 2s 8. ಫಸ್ಟ್ ಒನ್ ಬಂತು 6/8. ನೆಕ್ಸ್ಟ್ ಈ 3/4ಗೆ 2 ಆಯಿತು. 3ಇಂದ ಮಲ್ಟಿಪ್ಲೈ ಮಾಡಿರಿ. 3 3s 9, 4 3s 12. ಸೆಕೆಂಡ್ 9/12 ಆನ್ಸರ್ ಬಂತು. ನೆಕ್ಸ್ಟ್ ಅಗೇನ್ 3/4ಗೆ 4ಇಂದ ಮಲ್ಟಿಪ್ಲೈ ಮಾಡಿರಿ, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಎಷ್ಟಾಯಿತು, 3 4s 12, 4 4s 16. ಥರ್ಡ್ ಫ್ರ್ಯಾಕ್ಷನ್ ಬಂತು. ನೆಕ್ಸ್ಟ್ ಅಗೇನ್ 3/4ಗೆ 3/4ಗೆ 4 ಅಂತ ಆಯ್ತಾ. 5ಇಂದ ಮಲ್ಟಿಪ್ಲೈ ಮಾಡಿರಿ. 3 5s 15 ಬೈ 4 5s 20. ಅಗೇನ್ ನಮ್ಮದು ಫೋರ್ತ್ ಫ್ರ್ಯಾಕ್ಷನ್ ಬಂತು. ಫಸ್ಟ್ ಫ್ರ್ಯಾಕ್ಷನು ಅದ, ಸೆಕೆಂಡ್ ಫ್ರ್ಯಾಕ್ಷನು ಅದ, ಥರ್ಡು ಅದ, ಫೋರ್ತು ಅದ. ಸೊ ಈಗ ಇದನ್ನು ನಾವು ಯಾವ ರೀತಿ ಬರಿಬೋದು, ಫಸ್ಟ್ ನಾವು ತೊಗೊಂಡಿರೋದು ಯಾವುದು, 3/4 ಅಂತ ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ಯಾವ್ದು ಈಕ್ವಲ್ ಅದ, 6/8 ಈಕ್ವಲ್ ಅದ. ನೆಕ್ಸ್ಟ್ ಮತ್ತೆ ಯಾವ್ದು ಈಕ್ವಲ್ ಅದ 3/4ಗೆ, 9/12 ಈಕ್ವಲ್ ಅದ. ನೆಕ್ಸ್ಟ್ 3/4ಗೆ ಅಗೇನ್ ಯಾವ್ದು ಈಕ್ವಲ್ ಅದ, 12/16 ಈಕ್ವಲ್ ಅದ. ನೆಕ್ಸ್ಟ್ ಮತ್ತು 3/4ಗೆ ಯಾವ್ದು, 15/20 ಈಕ್ವಲ್ ಅದ. ಆಲ್ ದ ಫ್ರ್ಯಾಕ್ಷನ್ಸ್ ಆರ್ ಹ್ಯಾವಿಂಗ್ ಈಕ್ವಲ್ ಸೈನ್ ಇನ್ ಬಿಟ್ವೀನ್ ದೆಮ್. ಎಲ್ಲದ್ರ ನಡು ಈಕ್ವಲ್ ಸೈನ್ ಅದ. ಅಂದರೆ ಇವೆಲ್ಲ ಫ್ರ್ಯಾಕ್ಷನ್ಸ್ಗೂ ನಾವೇನಂತ ಕರಿತೀವಿ, ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಯಾವುದಕ್ಕೆ, 3/4ಗೆ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್. ಸೊ ಇದೇ ರೀತಿ ಯಾವುದಾದ್ರೂ ಅಕಸ್ಮಾತ್ ಫ್ರ್ಯಾಕ್ಷನ್ ಕೊಟ್ಟು ಅದರ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಕಂಡುಹಿಡಿರಿ ಅಂತಂದ್ರೆ ಏನು ಮಾಡಬೇಕು, 1ಇಂದ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ರಿ. ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ 1ಇಂದ ಮಲ್ಟಿಪ್ಲೈ ಮಾಡಿರಿ. ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ 2ಇಂದ ಮಲ್ಟಿಪ್ಲೈ ಮಾಡಿರಿ. 3ಇಂದ 4ಇಂದ 5ಇಂದ ಎಷ್ಟು ನಮಗೆ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಕೇಳ್ತಾರಲ್ಲ ಅಷ್ಟನ್ನು ಮಲ್ಟಿಪ್ಲೈ ಮಾಡಿ ಬಂದಂಥ ಆನ್ಸರನ್ನು ಈ ರೀತಿ ಬರೆದು ದೀಸ್ ಆರ್ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಫಾರ್ ಗಿವನ್ ಫ್ರ್ಯಾಕ್ಷನ್ ಅಂತೇಳಿ ಬರೆದ್ರೆ ನಮಗೇನು ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನನ್ನು ಕಂಡುಹಿಡಿಯೋದು
ಬಂತು ಅಂತೇಳಿ ಅರ್ಥ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಾದ್ರು ಡೌಟ್ ಇದ್ದರೆ ಪೋಸ್ಟ್ ಮಾಡಿ, ಯಾಕಂದರೆ ಇನ್ನೂವರೆಗೂ ಯಾರೂ ಏನೂ ಡೌಟ್ಸನ್ನು ಪೋಸ್ಟ್ ಮಾಡಿಲ್ಲ, ಅದಕ್ಕೆ ನಾನು ಕ್ಲಾರಿಫಿಕೇಷನು ಕೊಡೋಕ್ಕಾಗಿಲ್ಲ. ನಿಮಗೇನಾದರೂ ಡೌಟ್ ಇದ್ದರೆ ಪೋಸ್ಟ್ ಮಾಡಿ. ನೀವು ಡೌಟ್ ಏನಾದರೂ ಪೋಸ್ಟ್ ಮಾಡಲಿಲ್ಲ ಅಂದರೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆದರೆ ನನಗೂ ಸಮಾಧಾನ. ನೆಕ್ಸ್ಟ್ ಆಮೇಲೆ ಕ್ಲಾಸನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಕ್ಲಾಸ್ ಲೈಕ್ ಆಗಿದ್ದರೆ, ಆಮೇಲೆ ಕ್ಲಾಸ್ ಲೈಕ್ ಆಗಿದ್ದರೆ ಅಥವಾ ನಿಮಗೆ ತಿಳಿತಾ ಇದ್ದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಆಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೆಕ್ಸ್ಟು ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.